ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸದಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ತುಂಬ ಬ್ಯುಸಿಯಾಗಿದ್ದೆ, ಯಾಕಂದರೆ ನಾನು ಅಮ್ಮವ್ರ ಮನೆಗೆಲ್ಲ ಹೋಗ್ತಿದ್ನಲ್ಲ, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾನು ಇವತ್ತು ಅರ್ಲಿ ಮಾರ್ನಿಂಗ್ ನಾನು ಸ್ಕೇಟಿಂಗ್ ಜಾಯ್ನ್ ಆಗಿದ್ದೀನಲ್ಲ, ಅದಕ್ಕೆ ಪ್ರಾಕ್ಟೀಸಿಗೆ ನಾನು ದಿನ ಮಾರ್ನಿಂಗ್ ಹೋಗ್ತೀನಿ. ಅಲ್ಲಿಂದ ನನ್ನ ರೊಟೀನ್ ಮಾರ್ನಿಂಗ್ ಹೆಂಗಾಗುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು ನಾನೊಂದು ಯೋಗ ಸೆಷನಿಗೆ ಜಾಯ್ನ್ ಆಗಿದ್ದೀನಿ. ಅದು ಎಲ್ಲರೂ ಕೇಳ್ತಿದ್ರು, ಅದನ್ನು ನಾನು ಇವತ್ತು ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ನನ್ನ ರೊಟೀನ್ ಹೆಂಗೋಗುತ್ತೆ ಅಂತ ನೋಡೋಣ. ಯಾವಾಗಲೂ ನಮ್ಮ ಮಮ್ಮಿ ನನಗೆ ಹೇಳ್ತಾರೆ, ಕೊಡ್ತಾರೆ, ಒಂದು ಆಮ್ಲಾ ಜ್ಯೂಸ್ ಕೊಡ್ತಾರೆ, ಮತ್ತು ನುಗ್ಗೆ ಸೊಪ್ಪು ಪೌಡರ್ ಇದೆಯಲ್ಲ, ಅದು ತುಂಬ ಹೆಲ್ತಿ, ಅದನ್ನು ನಂಗೆ ಕೊಡ್ತಾರೆ. ಆಗ ಅದನ್ನು ಫಸ್ಟು ತಿಂದ್ಬಿಟ್ಟು ಆಮೇಲೆ ಹೋಗೋದು ಸ್ಕೇಟಿಂಗ್ ಪ್ರಾಕ್ಟೀಸಿಗೆ. ನುಂಗ್ಬೇಡ, ಅಲ್ಲೇ ಇರ್ಲಿ, ನುಂಗ್ಬಾರ್ದು, ಬಾಯಲ್ಲಿ ಮಾಡಿ. ಹಂಗೆ ಇರ್ಲಿ, ನುಂಗು ನುಂಗು. ಮಾಡ ಖಾಲಿ ಕುಡಿ. ಹೆಂಗಿತ್ತು ಪ್ರೀತಮ್? ಚೆನ್ನಾಗಿತ್ತಾ? ನುಂಗ್ಬಿಟ್ಟ? ನುಂಗ್ಬಿಟ್ಟೆ. ಒಂದಿಲ್ಲ ಪ್ರೀತಮ್. 1, 2, 3. ಕೆಲಸ ಮುಂದೆ ಬಾಟ್ಲಿಗೆ ನೀರು ತುಂಬಿಸ್ಕೊಂಡು ಇವಾಗ ನಾನು ಸ್ಕೇಟಿಂಗ್ ಪ್ರಾಕ್ಟೀಸಿಗೆ ರೆಡಿ ಆಗ್ತಿದ್ದೆ. ಶೂ ಹಾಕೊಂಡಿದ್ದರಿಂದ ಮಮ್ಮಿ ಆಚೆಗಡೆನೇ ನಿಲ್ಲಿಸ್ಬಿಟ್ಟು ಆಮ್ಲಾ ಜ್ಯೂಸನ್ನ ಕುಡಿಸಿದ್ರು. ನಾನು ಪ್ರೀತಮು ದಿನ ಕುಡ್ದು ಅಭ್ಯಾಸ ಆಗಿ ಇವಾಗ ಅವನು ಆಮ್ಲಾ ಜ್ಯೂಸ್ ಕುಡಿತಾನೆ. ಏನು ಬೇಡ ಅಂತ ಏನು ಹಠ ಮಾಡಲ್ಲ. ನಮ್ಮ ಫ್ಯಾಮಿಲಿಲಿ ನಾವು 4 ಜನನೂ ಕುಡಿತೀವಿ. ಸೊ ನಾನು ಪ್ರೀತಮಿಗೆ ಶೂ ಹಾಕ್ಬಿಟ್ಟು ಅವನು ರೆಡಿ ಮಾಡಿಬಿಟ್ಟು ಇವಾಗ ಸ್ಕೇಟಿಂಗಿಗೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ವಾಕಿಂಗ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ, ಯಾಕಂದರೆ ನಮ್ಮ ಮಮ್ಮಿ ಡ್ಯಾಡಿಗೆ ಒಂದು ಸ್ವಲ್ಪ ವಾಕ್ ಆಗಲಿ ಅಂತ, ನಮಗೂ ವಾರ್ಮಪ್ ಥರ ಆಗಲಿ ಅಂತ. ನಾನು ರನ್ನಿಂಗ್ ಮಾಡ್ಕೊಂಡು ಹೋದೆ, ನನ್ನ ಮಮ್ಮಿ ಡ್ಯಾಡಿ ಎಲ್ಲ ವಾಕಿಂಗ್ ಮಾಡ್ಕೊಂಬಂದರು. ಇವಾಗ ಗ್ರೌಂಡಿಂಗ್ ಬಂದ ತಕ್ಷಣ 2 ರೌಂಡ್ ಓಡ್ಬಿಟ್ಟು ನಾವು ವಾರ್ಮಪ್ ಎಕ್ಸಸೈಸ್ ಮಾಡ್ತಿದ್ದೋ. ಇದರಿಂದ ನಮ್ಮ ಬೋನ್ಸ್ ಏನಿದೆಯೋ ಅದು ಮಸಲ್ಸ್ ಎಲ್ಲ ಸ್ಟ್ರೆಂತ್ ಆಗುತ್ತೆ. ಸೊ ಸ್ಕೇಟಿಂಗ್ ಮಾಡೋದು ಈಸಿ ಆಗುತ್ತೆ, ಮತ್ತು ನಮಗೂ ಏನು ಪೇನ್ ಅಂತ ಅನಿಸಲ್ಲ. ಅದಾದಮೇಲೆ ನಾವು ಸ್ಕೇಟ್ಸ್ ಹಾಕ್ಕೊಂಡು ಎಲ್ಲ ರೆಡಿ ಆದವು, ಯಾಕಂದರೆ ಸೇಫ್ಟಿ ಇಂಪಾರ್ಟೆಂಟು. ಕಿಟ್ ಏನಿದೆಯೋ ಅದನ್ನೆಲ್ಲ ಹಾಕ್ಕೊಂಡು ನಾನು ರೆಡಿ ಆಗ್ತಿದ್ದೆ, ಪ್ರೀತಮು ನಾನು. ನನಗೆ ಸ್ಕೇಟಿಂಗ್ ಜಾಯಿನ್ ಮಾಡಿದಾಗ ಒಂದು ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ. ಅದು ಅವ್ರು ಮಾಡೋ ಇಂಟೆನ್ಸ್ ಎಕ್ಸಸೈಸು, ರನ್ನಿಂಗು ಅವೆಲ್ಲ ನಂಗೆ ಒಂದು ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಹೋಗ್ತಾ ನನಗೆ ಇಷ್ಟ ಆಗಕ್ಕೆ ಸ್ಟಾರ್ಟ್ ಮಾಡ್ತು. ಬೇಕು ಅಂತ ಅನಿಸ್ತು ಇದನ್ನು ಮಾಡಬೇಕು ಅಂತ. ನನಗೆ ಸ್ಕೇಟಿಂಗಿಂದ ಮೇನ್ ಏನು ಸಿಕ್ತು ಅಂದರೆ ಒಳ್ಳೆ ಬ್ಯಾಲೆನ್ಸ್ ಸಿಕ್ತು. 2 ಚಕ್ರದ ಮೇಲೆ ನಾನು ಹೋಗ್ಬೇಕಾದ್ರೆ ಜಾಸ್ತಿ ನಾನು ಬೀಳ್ತಿದ್ದೆ. ಸ್ಟಾರ್ಟಿಂಗಲ್ಲಿ ಸಖತ್ ಬೀಳ್ತಿದ್ದೆ, ಏಟಾಗ್ತಿತ್ತು, ನನಗೆ ಮಾಡಲೇಬಾರ್ದು ಅಂತ ಅನಿಸ್ತಿತ್ತು. ಆದರೆ ಡೇ ಬೈ ಡೇ ನನ್ನ ಬ್ಯಾಲೆನ್ಸ್ ಜಾಸ್ತಿ ಇನ್ನೂ ಇಂಪ್ರೂವ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತು. ಆವಾಗ ನಾನು ಈಸಿಯಾಗಿ ಆರಾಮಾಗಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಇವಾಗ ಎಕ್ಸಸೈಸ್ ಮಾಡಿದಾಗ ಬಾಡಿ ಯಾವಾಗಲೂ ಆ್ಯಕ್ಟಿವ್ ಅನಿಸ್ತಿತ್ತು, ಮತ್ತು ನೀ ಮೇಲೆ ಜಾಸ್ತಿ ಅವ್ರು ಫೋಕಸ್ ಮಾಡಿಬಿಟ್ಟು ಎಕ್ಸಸೈಸ್ ಮಾಡ್ತಾರೆ. ಸೊ ಲೆಗ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಇವಾಗ ನಾನು ಚಕ್ರ ಕಟ್ಕೊಂಡು ಹೋಗ್ಬೇಕಾದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ನನಗೆ ಮುಖ್ಯ. ಇವಾಗ ನನ್ನ ಕ್ಲಾಸಲ್ಲಿ ಜಾಸ್ತಿ ಜನ ಬರ್ತಾರೆ, 120 ಪೀಪಲ್ ಬರ್ತಾರೆ. ಅವ್ರ ಜೊತೆ ಹೋಗಬೇಕು ಅಂದರೆ ಅದು ಎಷ್ಟು ಕಾನ್ಸಂಟ್ರೇಷನ್ ಇರಬೇಕು ಅಂದರೆ ತಪ್ಪಿನೂ ಈ ಕಡೆ ಆ ಕಡೆ ಡಿಸ್ಟ್ರಾಕ್ಟ್ ಆದರೆ ನಾನು ಹೋಗಿ ಸ್ಟ್ರೇಟಾಗಿ ಅವ್ರಿಗೆ ಕ್ಲಾಶ್ ಆಗಿ ಕೆಳಗಡೆ ಬೀಳ್ತೀನಿ. ಸೊ ಅದಕ್ಕೆ ತುಂಬ ಕಾನ್ಸಂಟ್ರೇಷನ್ ಮುಖ್ಯ ಸ್ಕೇಟಿಂಗ್ ಮಾಡಬೇಕಾದ್ರೆ.
ಮತ್ತು ನನಗೆ ಒಳ್ಳೆ ಟೀಚರ್ ಹಾಗೂ ಕೋಚ್ ಸಿಕ್ಕಿದ್ದಾರೆ, ನನಗೆ ಟೀಚ್ ಮಾಡ್ತಾರೆ. ಜಸ್ಟ್ 1.5 ಮಂತಲ್ಲೇ ನಾನು ಇಷ್ಟೊಂದು ಮಾಡ್ಬೋದು ಸ್ಕೇಟ್ಸ್ ಕಟ್ಕೊಂಡು ಅಂದರೆ ನನಗೆ ಬಿಲೀವ್ ಮಾಡೋಕ್ಕಾಗ್ತಾಯಿಲ್ಲ. ಭರತನಾಟ್ಯಂ ನಾನು ಜಾಯ್ನ್ ಆದಾಗ ನನ್ನ ಬಾಡಿ ಫ್ಲೆಕ್ಸಿಬಲ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಆದರೆ ಇಲ್ಲಿ ಸ್ಕೇಟಿಂಗಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋ ಥರ ನನಗೆ ಒಂದು ಫುಲ್ ಬಾಡಿ ವರ್ಕೌಟ್ ಆಗ್ತಿರ್ಲಿಲ್ಲ. ಮತ್ತು ನನಗೆ ಹೋಗ್ತಾ ಹೋಗ್ತಾ ಸ್ಕೇಟಿಂಗ್ ಅಂದರೆ ತುಂಬ ಇಷ್ಟ ಆಯಿತು. ಒಳ್ಳೆ ಕ್ಲಾಸಸ್ ನಾನು ಯಾವಾಗಲೂ ಎಂಜಾಯ್ ಮಾಡ್ತೀನಿ ಕ್ಲಾಸಸ್ಸಿಗೆ ಬರೋಕ್ಕೆ. ನನಗೆ ತುಂಬ ಇಷ್ಟ ಆಯಿತು ಸ್ಕೇಟಿಂಗ್. ಇವತ್ತು ಲಾಫ್ಟರ್ ಸೆಷನ್ ಅಂತೆ, ಫುಲ್ ಆಗಬೇಕು. ಡೂಪ್ಲಿಕೇಟ್ ಮಮ್ಮಿ 20 ಟೈಮ್ಸ್ ನಗೋದ್ರಿಂದ 10 ಕ್ಯಾಲರೀಸ್ ಹೇಳಿದ್ರು. It's okay. अगर थोड़ा सिंक ना बैठा हो, ಎರಡು ಭಾಷೆ ಮಾತಾಡ್ತಾರೆ, ಇಂಗ್ಲಿಷ್ ನಲ್ಲಿ. हमें मूवमेंट चाहिए. We don't. Down. Go down. उठने में तकलीफ ना हो तो थोड़ा और नीचे जाओ. Sit down. Sit down. Sit down. Very nice. Warm up. Continue to walk. Okay, to breathe and 1 minute. Our favorite pranayama. To relax your breath quickly, to breathe out from the mouth couple of times. Breathe हाथों में fixed distance रखना है. ठीक है, डिस्टेंस कम ज्यादा नहीं होना चाहिए, फिक्स्ड. ओके, और इफ यू फील नहीं हो पाएगा तो आप दोनों हाथों को पकड़ लीजिए साथ में. पुल योर स्टमक इन, पेट को हल्का सा अंदर खींचो, हल्का सा फॉरवर्ड जाना है, हल्का सा फॉरवर्ड. यूजुअली ऐसे हो जाता है ये, हल्का सा फॉरवर्ड जाओ, एंड देन टर्न टू द राइट एंड टर्न टू द लेफ्ट. फील 9 10. कम ऑन, बता दीजिए जिससे हमारा बेली फैट कम होगा. तो आपको ये समझना है, आप बेली फैट पे डायरेक्टली एक्सरसाइज से काम नहीं करते हो, आप मसल पे काम करते हो. तो जब भी मैं वर्ड यूज करता हूं, आई विल ऑलवेज से दैट वी आर गोइंग टू टोन द मसल्स. मसल्स जब स्ट्रांग होते हैं तो वो अपने आप फैट से एनर्जी खींचते हैं, राइट? सो यू हैव टू वर्क ऑन द मसल्स एंड द मसल्स वर्क ऑन द फैट, राइट? सो ऑलवेज रिमेंबर. तो ऐसा नहीं है कि आपने पेट की एक्सरसाइज की तो पेट का फैट कम हो जाएगा, हाथ की एक्सरसाइज की तो हाथ का फैट कम हो जाएगा. ऐसा भी हो सकता है कि आप हाथ की एक्सरसाइज कर रहे हो और पेट का फैट कम हो जाए. क्यों? क्योंकि मसल्स, पूरे शरीर के मसल्स पूरे फैट पे काम करते हैं. टारगेटेड फैट लॉस ऐसी कोई चीज नहीं होती है. आए या ना आए कोई प्रॉब्लम नहीं. तो हमारा एक बहुत ही फेमस सा लाफ्टर है जिसका नाम है लस्सी लाफ्टर. तो आपको दोनों हाथों में ऐसे ग्लास लेनी है और आपको लस्सी मिक्स करनी है, ठीक है? तो हमारी लस्सी बहुत फनी है. ऐसे करेंगे ये
ओके एक और बात करते हैं चलो ये एकदम ही डुप्लीकेट हंसी है ये, एकदम ही डुप्लीकेट। हम बिल्कुल भी सच में नहीं हंस रहे, हम आपको बताना चाहते हैं कि जो यू आर ब्यूटीफुल, मतलब आप बोलना आई एम ब्यूटीफुल। ओके वेरी गुड वेरी गुड ये वेरी गुड वेरी गुड ये। नाउ वी विल डू समथिंग कॉल्ड एज अ लाफ्टर जॉग, ठीक है? दोनों हाथ ऊपर कर लो ऐसे, अगेन अगेन टेक अ डीप ब्रेथ इन, ಇಲ್ಲೆಲ್ಲ and keep your eyes closed, आंखें बंद रखो। चेहरे पे एक बड़ी सी मुस्कुराहट है। Relax your whole body. Let that smile on your face be felt in each and every cell of the body. जो आपके चेहरे की मुस्कुराहट है वो शरीर के कण कण में आपको अनुभव होनी चाहिए। You may open your eyes. तो इसे हम कहते हैं laughter yoga, इसलिए आप अपनी t-shirt ಇಲ್ಲೆಲ್ಲ पहनिए। ನಡುಗ್ತೈತೆ Share joy. ಹೊರಗಡೆ ಯಾವತ್ತು तो ये ಅಷ್ಟೊಂದು जो ಹಾಕಿರ್ಲಿಲ್ಲ मुस्कुराहट है ये आप दूसरों तक भी ले जा सकते हैं। तो आज आपको क्या करना है, टाइप करना ಯೋಗ ಕ್ಲಾಸ್ ಸಖತ್ ಫನ್ ಇತ್ತು ಇವತ್ತು ಬಂದ್ಬಿಟ್ಟು ಥರ್ಸ್ಡೇ ಲಾಫ್ಟರ್ ಎಕ್ಸಸೈಸ್ ಕ್ಲಾಸು. ಜಾಸ್ತಿ ನಗಬೇಕು. ಫಸ್ಟ್ ಟೈಮ್ ಇಷ್ಟು ನಗ್ಗಿ ಇಲ್ಲೆಲ್ಲ ಚೀಕ್ಸ್ ಎಲ್ಲ ಪೇನ್ ಆಗ್ತಿತ್ತು ನಕ್ಕಿ. ಸೊ ಇವಾಗ ತಾನೇ ಕೆಳಗಡೆ ಬಂದೆ. ಮಮ್ಮಿ ಬ್ರೇಕ್ಫಾಸ್ಟ್ ಮಾಡಿದ್ರು, ಚಪಾತಿಗೆ ಗೋಧಿ ಹಸಿಟ್ಟು ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ ಇದೆಯಲ್ಲ ಅದನ್ನ ಹಾಕಿ, ಮತ್ತು ಇದು ಬೀಟ್ರೂಟ್ ಮತ್ತು ಕ್ಯಾರೆಟ್ ಪಲ್ಯ. ಸೊ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ನಿಮಗೆ ಯೋಗ ಕ್ಲಾಸ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಇದು ಫ್ರೀ ಮತ್ತು ಮಸ್ಟ್ ಟ್ರೈ. ನಿಮಗೇನಾದರೂ ಯೋಗ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ಆದರೆ ಪ್ರಾಪರ್ ಗೈಡೆನ್ಸ್ ಹಾಗೂ ನಿಮಗೆ ಅಂದರೆ ಮೋಟಿವೇಶನ್ ಇಲ್ದಲೇ ನೀವು ಮಾಡಲಿಲ್ಲ ಅಂದರೆ ಬೆಸ್ಟ್ ಅಂದರೆ ಈ 21 days ಫ್ರೀ ಸೆಷನ್ನ ನೀವು ಟ್ರೈ ಮಾಡ್ಬೋದು. ಯಾಕಂದರೆ ನಾನು 4 to 5 days ನಾನು ಅಟೆಂಡ್ ಮಾಡಿದ್ದೀನಿ. ನನಗೆ ಈ ಕ್ಲಾಸಸ್ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಮತ್ತು ಅವ್ರು ಕನ್ವೆ ಮಾಡೋದಾಗಲಿ, ಅವ್ರ ಕಾನ್ವರ್ಸೇಷನ್ ಆಗಲಿ, ಅವ್ರ ಎಕ್ಸಸೈಸ್ ಗೈಡೆನ್ಸ್ ಆಗಲಿ ಎಲ್ಲ ತುಂಬ ಇಷ್ಟ ಆಯಿತು ನನಗೆ. ಇದು ಬಂದ್ಬಿಟ್ಟು ಹಬಿಲ್ಡ್ ಅಂತ ಇದು ಪ್ಲ್ಯಾಟ್ಫಾರ್ಮ್ ಹೆಸರು. ಇಲ್ಲಿ ಯೋಗ ಮಾಸ್ಟರಿಂಗೋಸ್ಕರ ಅಂತ ಏನಿಲ್ಲ. ಯೋಗ ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ, ಎಷ್ಟೊತ್ತು ಮಾಡ್ತೀನಿ ಅಂತ ಕೌಂಟೇ ಆಗಲ್ಲ. ಇದು ನಾನು ಯೋಗ ಮಾಡ್ತೀನೋ ಇಲ್ವೋ ಅಂತ ಕೌಂಟ್ ಆಗುತ್ತೆ. ಇವಾಗ ನಾವು ಎಷ್ಟೊತ್ತು ಮಾಡಬೇಕು, ಅವ್ರು ಒಂದು ಕ್ವಶನ್ ಕೇಳಿದ್ರು, ಎಷ್ಟೊತ್ತು ಯೋಗ ಮಾಡ್ಬೋದು ಮ್ಯಾಕ್ಸಿಮಮ್ ಅಂದರೆ ಎಲ್ಲರೂ ಹೇಳಿದ್ರು 40 minutes 1 hour ಅಂತ. ಅವ್ರು ಹೇಳಿದ್ರು ಜಸ್ಟ್ 5 minutes ಇಸ್ ಎನಫ್ ಟು ಬಿಲ್ಡ್ ಅ ಹ್ಯಾಬಿಟ್. 20 days ಕಂಪ್ಲೀಟಾಗಿ ನೀವು 5 minutes ಅಟೆಂಡ್ ಮಾಡಿದ್ರು ಸಾಕು. ಮತ್ತು ಫಸ್ಟ್ ಸೆಷನಲ್ಲಿ ನಮ್ಮದು ಒಂದು ಸ್ವಲ್ಪ ಕಾನ್ವರ್ಸೇಷನ್ ಥರ ಇತ್ತು. ಏನು ಆ ಥರ ಯೋಗ ಆಸನಾಸ್ ಎಲ್ಲ ಹೇಳ್ಕೊಡ್ತಿರ್ಲಿಲ್ಲ, ಜಸ್ಟ್ ಅವ್ರ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಹೇಳ್ತಿದ್ರು. ಅದನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದು ಹೆಂಗಿತ್ತು ಅಂದರೆ ಫಸ್ಟು ಯಾವ ಏಜ್ ಲಿಮಿಟ್, ಏಜ್ ಅಂತ ಒಂದು ಇದೇ ಇಲ್ಲ. ನೀವು ಯಾವ ಏಜಿಂದನಾದರೂ ಜಾಯ್ನ್ ಆಗ್ಬೋದು. ಇವಾಗ 3 to 4 years ಪ್ರೀತಮ್ ಥರ ಏಜು, ಅವರು ಕೂಡ ಅವ್ರ ಅಮ್ಮನ ಜೊತೆ ಮಾಡಬೇಕು, ಇಲ್ಲ ಯಾರಾದರೂ ಮಾಡ್ತಿದ್ರೆ ಅವರು ಅವ್ರ ಜೊತೆ ಬಂದು ಮಾಡ್ಬೋದು. ಆ ಥರ ಏನಿಲ್ಲ. ಏಜ್ ಒಂದು ನಂಬರ್ ಅಷ್ಟೇ. ನೀವು ಯಾವ ಏಜೆಲ್ಲ ಇದ್ದರೂ ಮಾಡ್ಬೋದು. ಮತ್ತು ನೆಕ್ಸ್ಟ್ ಯಾರು ಮಾಡಬಾರ್ದು ಅಂದರೆ ಪ್ರೆಗ್ನೆಂಟ್ ಲೇಡೀಸ್ ಮಾಡೋಂಗಿಲ್ಲ ಇದನ್ನು. ಮತ್ತು ಫಿಸಿಕಲ್ ಆಗಿ ಏನಾದರೂ ಫ್ರ್ಯಾಕ್ಚರ್ ಆಗೋ ಏನಾದರೂ ಆಗಿದರೆ ಅದನ್ನು ನೀವು ಮಾಡಬೇಡಿ. ಹಾರ್ಟ್ ಪ್ರಾಬ್ಲಮ್ ಇಲ್ಲ, BP, ಕೊಲೆಸ್ಟ್ರಾಲ್, ಡಯಾಬಿಟಿಸ್ ಏನಾದರೂ ಇದ್ದರೆ ನೀವು ಮಾಡ್ಬೋದು ಇದನ್ನು. ಐ ಪ್ರಾಬ್ಲಮ್, ಸ್ಟಮಕ್ ಏಕ್ ಈ ಥರ ಇರೋರು ಮಸ್ಟ್ ಟ್ರೈ ಮಾಡಬೇಕು ಇದನ್ನು. ನಿಮ್ಮ ಪ್ರಾಬ್ಲಮ್ಸ್ ಏನೇ ಆದರೂ ಅದು ಕಡಿಮೆ ಆಗ್ಬೋದು. ಮತ್ತು ಇನ್ನು ಯಾವುದೇ ಡಿವೈಸಲ್ಲೂ ಆ್ಯಕ್ಸೆಸ್ ಆಗ್ಬೋದು. ನಿಮ್ಮ ಹತ್ರ ಫೋನ್, TV, ಲ್ಯಾಪ್ಟಾಪ್, ಐಪ್ಯಾಡ್ ಏನೇ ಇದ್ರೂ ಇದು ಆ್ಯಕ್ಸೆಸ್ ಆಗ್ಬೋದು. ನಿಮಗೆ ಯೋಗ ಮಾಡಬೇಕು ಅಂತ ಏನೂ ಕಂಪಲ್ಸರಿ ಇಲ್ಲ. ಬೆಡ್ ಮೇಲೆ, ಸೋಫಾ ಮೇಲೆ, ಹಾಗೂ ನಿಮಗೆ ಕಂಫರ್ಟೇಬಲ್ ಇದ್ದರೆ ಕೆಳಗಡೆನೂ ಕೂತ್ಕೊಂಡು, ಇಲ್ಲ ಕಾರ್ಪೆಟ್ ಮೇಲೂ ಯಂತ್ರ ಮೇಲಾದರೂ ಇದನ್ನು ಮಾಡ್ಬೋದು. ಮತ್ತು ಇದು ಬಂದ್ಬಿಟ್ಟು ನಿಮ್ಗೆ ಯಾವ ಡ್ರೆಸ್ ಕೋಡು, ಯಾವುದೇ ಥರ ಡ್ರೆಸ್ ಕೋಡ್ ಇಲ್ಲ. ನಿಮ್ಗೆ ಕಂಫರ್ಟೇಬಲ್ ಆಗಿರೋ ಡ್ರೆಸ್ ಕೋಡೆ ನೀವು ಡ್ರೆಸ್ ಹಾಕ್ಕೊಂಡೇ ಬರ್ಬೋದು. ಮತ್ತು ಅವರು ನಿಮ್ಮನ್ನ ನೋಡೋಕ್ಕಾಗಲ್ಲ. ಸೊ ಯು ಆರ್ ಫ್ರೀ. ಮತ್ತು ಏನಂತಾರೆ, ಇದು ಒಂದು ಯೂಟ್ಯೂಬ್ ಲೈವಲ್ಲಿ ಆಗುತ್ತೆ.
ಏನಂದರೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಒಂದು ಯೂಟ್ಯೂಬ್ ಲೈವಿಗೆ ಹೋಗುತ್ತೆ, ಅಲ್ಲ ಅವರು ಒಂದು ಲಿಂಕ್ ಕಳಿಸಿರ್ತಾರೆ. ನಾನು ನಿಮಗೆ ಒಂದು ಲಿಂಕ್ ಕಳಿಸಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ನಂಬರ್ ಹೆಸರು ಕೊಟ್ಟು ಲಾಗಿನ್ ಆದರೆ ಒಂದು ವಾಟ್ಸಪ್ ಇದು ಹೋಗುತ್ತೆ. ನಾನೇನಾದರೂ ನಿಮ್ಮ ಕ್ವಶನ್ ಇದ್ದರೆ ಅಲ್ಲೇ ಕೇಳ್ಬೋದು ನೀವು, ಅವರೆಲ್ಲ ಆನ್ಸರ್ ಹೇಳ್ತಾರೆ. ಟೋಟಲ್ ಆಗಿ 6 ಸೆಷನ್ಸ್ ಇರುತ್ತೆ. ಸ್ಟಾರ್ಟಿಂಗ್ ಬೆಳಗ್ಗೆ ಹೊತ್ತು 6:30 6:30 ಫಸ್ಟ್ ಸೆಷನ್, 7:30 8:30, ಸಾಯಂಕಾಲದ ಹೊತ್ತು 6, 7, 8 ಇರುತ್ತೆ. 45 ಮಿನಿಟ್ಸ್ ಈಚ್ ಇರುತ್ತೆ. ಇದು ಯಾರು ನೀವು ಮಲ್ಟಿಪಲ್ ಆಗು ನೀವು ಜಾಯಿನ್ ಮಾಡ್ಬೋದು. 21 ಡೇಸ್ ಅಂತ ಯಾಕಿದೆ ಅಂದರೆ ಎವ್ರಿ 21 ಡೇಸು ನಮ್ಮ ಬ್ರೈನ್ ಮತ್ತೆ ಏನಂತಾರೆ ರೀಪ್ರೋಗ್ರಾಮಿಂಗ್ ಆಗುತ್ತೆ. ಸೊ ಇವಾಗ ನಾವು 21 ಡೇಸ್ ಯೋಗನ ಒಂದು ಹ್ಯಾಬಿಟ್ ಪ್ರಾಕ್ಟೀಸ್ ಮಾಡಿದ್ರೆ 21 ಡೇಸ್ ಅಷ್ಟರಲ್ಲಿ ನಿಮ್ಗೊಂದು ಹ್ಯಾಬಿಟ್ ಆಗುತ್ತೆ. ನೆಕ್ಸ್ಟ್ ಡೇ ನೀವೇ ಯಾಕಿನ್ನೂ ನಾನು ಮಾಡ್ತಾಯಿಲ್ಲ ಅಂತ ನೀವು ಏನೇ ಆದರೂ ಸರಿ ಕುತ್ಕೊಂಡು ನೀವೇ ಮಾಡ್ತೀರಾ. ಅದು ಬ್ರೈನ್ ಹಂಗೆ ಏನೇ ಒಂದು ಹ್ಯಾಬಿಟ್ ಆದರೂ ಅದನ್ನು ಮಾಡೇ ಮಾಡುತ್ತೆ. ಸೊ ಯೋಗ ಒಂದು ಒಳ್ಳೆ ಹ್ಯಾಬಿಟ್. ನೀವು ಈ 21 ಡೇಸ್ ಫ್ರೀ ಸೆಷನಿಂದ ಈ ಒಂದು ಒಳ್ಳೆ ಹ್ಯಾಬಿಟ್ನ ನೀವು ಪಡ್ಕೊಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕಳಿಸಿರ್ತೀನಿ. ಈ ಲಿಂಕಿಂದ ನೀವು ಒಂದು ವಾಟ್ಸಪ್ ಗ್ರೂಪಲ್ಲಿ ಎಂಟರ್ ಆಗ್ತೀರಾ. ಅಲ್ಲಿ ನೀವು ಯಾವುದೇ ಕ್ವೈರೀಸ್ ಆದರೂ ಕೇಳ್ಬೋದು. ಮತ್ತು ಅಲ್ಲಿ ಒಂದು ಲಿಂಕ್ ಕಳಿಸಿರ್ತಾರೆ, ಅದರಿಂದ ನೀವು ಜಾಯ್ನ್ ಆಗ್ಬೋದು. ಅದೇ ಇವಾಗ ಒಂದು ದಿವಸ ಮಾರ್ನಿಂಗ್ ಮಾಡಿದ್ರೆ ನೆಕ್ಸ್ಟ್ ಡೇ ಈವ್ನಿಂಗು ಮಾಡ್ಬೋದು. ಆ ಥರ ಆಲ್ಟರ್ನೇಟಿವ್ ಆಗು ನೀವು ಮಾಡ್ಬೋದು. ಆಮೇಲೆ ವ್ಯಾನ್ ಲಗತ್ತಿ ಕಣ್ಣು ಕಣ್ಣು ಓಪನ್ ಮಾಡಬೇಡ ಆಯ್ತಾ? ಓಪನ್. ಏನ್ ಮಾಡಿದ್ಯಾ? ನಾನೇ ಮಾಮ ಫೋಟೋ. ಹೌದಾ? ಮಾಡ್ಬೇಕಾ? ನಾ ಫೋಟೋ ಈಸಿಯಾಗಿರೋದು ಕೊಟ್ಟೋದೆ ಮೇಲ್. ಮುಚ್ಚು. ಅಯ್ಯೋ ಇವಾಗ ಫ್ರೆಶ್ ಅಪ್ ಆಗಿ ಪ್ರೀತಮ್ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ತೀನಿ ನಾನು. ಹಾಗೆ ನನಗೆ ಇವಾಗ ಒಂದು ನ್ಯೂ ಇಂಟ್ರೆಸ್ಟ್ ಬಂದಿದೆ, ಅದು ಕ್ರೋಶ. ನಮ್ಮ ಮಮ್ಮಿ ಕೇಳಿದೆ, ನೀವು ನನಗೆ ಕ್ರೋಶ ಕಳಿಸ್ಬೋದಾ ಅಂತ. ಸರಿ ಆಯಿತು ಅಂತ ಅವ್ರು ಕಳಿಸಿದ್ರು. ಒಂದು ಚಿಕ್ಕ ನೀಡಲ್ ಮತ್ತು ಒಂದು ಥ್ರೆಡ್ಡಿಂದ ನನಗೆ ಒಂದು ಮ್ಯಾಟ್ ಮಾಡ್ಬೋದು, ಇಲ್ಲಾಂದರೆ ಒಂದು ಫ್ಲವರ್ ಮಾಡ್ಬೋದು, ಇಲ್ಲಾಂದರೆ ಇನ್ನೊಂದೇನೋ ಮಾಡ್ಬೋದು ಹೊಸ್ತಾಗಿ ಬೇರೆ ಬೇರೆ ಥರ. ಅಂದರೆ ಶಾಕ್ ಆಯಿತು ನನಗೆ. ಇದೆಲ್ಲ ಒಂದು ನೀಡಲ್ ಹಾಗೂ ಥ್ರೆಡ್ಡಿಂದ ಮಾಡ್ಬೋದಲ್ಲ, ನಾನು ಯಾಕೆ ಕಲಿಬಾರ್ದು ಅಂತ. ನಾನು ಇನ್ನೂ ಬಿಗಿನರ್. ನಾನು ಇವಾಗ ಇದನ್ನು ಕಲಿತಾ ಇದ್ದೀನಿ. ನಂಗೆ ಇಷ್ಟ ಆಯಿತು. ಯಾವಾಗಲೂ ನಮ್ಮ ಮಮ್ಮಿ ಅವ್ರು ಮಾಡ್ತಿದ್ರು ಇದನ್ನೆಲ್ಲ. ಅದನ್ನ ನೋಡ್ಬಿಟ್ಟು ವಾವ್, ನಮ್ಮ ಮಮ್ಮಿ ಇದನ್ನು ಮಾಡ್ಬೋದಲ್ಲ, ನಾನು ಯಾಕೆ ಕಲಿಬಾರ್ದು ಅಂತ ನಾನು ಕಲಿತೆ. ನನಗೆ ತುಂಬ ಖುಷಿ ಆಗುತ್ತೆ. ಫ್ರೀ ಟೈಮಲ್ಲಿ ಹಾಗೆ ನಾನು ಈ ಥರ ಪ್ರಾಕ್ಟೀಸ್ ಮಾಡ್ತಿರ್ತೀನಿ, ಯಾಕಂದರೆ ಟೈಮ್ ವೇಸ್ಟ್ ಮಾಡಬಾರ್ದಲ್ವಾ. ಫ್ರೀ ಟೈಮಲ್ಲಿ ಹಂಗಂಗೆ ಮಾಡ್ತಿರ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ನಿಮ್ಮ ಜೊತೆ ವಾಪಸ್ ಸಿಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳು ಏನೇನಿದೆ ಅದನ್ನು ಕಮೆಂಟಲ್ಲಿ ಹೇಳಿ.